ಆಲ್ ಯಾರಿದು ಕೇಶವ ಅಕ್ಷಯ್ ಚಾನಲ್ ಅಲ್ಲಿ ಯಾರೋ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರ. ನಾನು ಕೇಶವರ ಅಕ್ಕ. ಏನಕ್ ಬಂದಿದ್ದೀನಿ ಕೇಶವನ್ ಬ್ಲಾಗ್ ಅಲ್ಲಿ ನಾನು ಅಂದ್ರೆ, ಇವತ್ತು ಅವಂದು ಬರ್ತ್ಡೇ ಇದೆ. ಸೊ ಅವನಿಗೆ ವಿಶ್ ಮಾಡೋಣ ಅಂತ ಬಂದಿದ್ದೀನಿ. ನೀವು ಕೂಡ ಕಮೆಂಟ್ ಅಲ್ಲಿ ಅವನಿಗೆ ವಿಶ್ ಮಾಡಿ. ಹ್ಯಾಪಿ ಬರ್ತ್ಡೇ ಕೇಶು. ಬನ್ನಿ ಎಲ್ಲಿದ್ದಾನೆ ನೋಡ್ಕೊಂಡ್ ಬರೋಣ. ಒಂದು ರೂಮ್ ಅಲ್ಲಿ ಇದ್ದಾನೆ, ಮಾತಾಡ್ಸೋಣ, ವಿಶ್ ಕೂಡ ಮಾಡೋಣ. ಇದು ನಮ್ಮ ಅಮ್ಮು. ಹಾಯ್ ಹೇಳು ಅಮ್ಮು. ನೋಡ್ತಿದ್ದಾನೆ ನೋಡ್ರಿ. ಹೌದಾ, ಬಾ ಮಾಮಂಗ್ ವಿಶ್ ಮಾಡೋಣ. ಹಾಯ್ ಕೇಶು. ಹಾಯ್. ಏನ್ ಮಾಡ್ತಿದ್ದೆ? ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಕೇಶು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪಾರ್ಟಿ ಕೊಡ್ಸಲ್ಲ ನಮಗೆ ಬರ್ತ್ಡೇದು? ಪಾರ್ಟಿ ಇವಾಗ ನೀವೇ ನಮ್ ಚಾನೆಲ್ ಆಗಿ ಬಂದಿದ್ದೀರಿ. ನೀವೇನಾದ್ರು ಸರ್ಪ್ರೈಸ್ ಪ್ಲಾನ್ ಮಾಡಬೋ ಐಡಿಯಾ ಏನಾದ್ರು ಇದೆಯಾ? ಅದೆಲ್ಲ ನೀನ್ ಹೇಳ್ಬಾರ್ದು. ಸರ್ಪ್ರೈಸ್ ಅದೆಲ್ಲ. ಸರ್ಪ್ರೈಸ್ ಆಕ್ಚುಲಿ ನಂಗೆ ಕೊಡ್ಬಾರ್ದು ಅಂತಿದ್ದೆ. ಆಕ್ಚುಲಿ ನಮ್ಮ ಚಾನಲ್ ಅಲ್ಲಿ ಬಂದು ನಮಗೆ ಸರ್ಪ್ರೈಸ್ ಕೊಡೋ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಏನ್ ಹೇಳ್ಬೇಕು ನಮ್ಮ ಸಿಸ್ಟರ್? ಏನ್ ಹೇಳ್ಬೇಕು? ನಮ್ಮ ಚಾನಲ್ ಅಲ್ಲಿ ಈ ತರ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಸ್ಟರ್ ಏನೋ ಒಂದು ಐಡಿಯಾ ಮಾಡಿ ನಮಗೆ ಒಂದು ಗಿಫ್ಟ್ ಐಟಮ್ಸ್ ಏನಾದ್ರು ಸರ್ಪ್ರೈಸ್ ಮಾಡಬಹುದು. ಅದೆಲ್ಲ ಸರ್ಪ್ರೈಸ್ ಹೇಳಕ್ಕಾಗಲ್ಲ. ಅಷ್ಟೊಂದು ಕ್ಯೂರಿಯಾಸಿಟಿನ? ಹೌದು, ವೆಯ್ಟ್ ಮಾಡ್ತಾ ಇರು. ಓಕೆ. ಏನು ಅಂತ ಇದೇ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಕ್ಚುಲಿ ಇವತ್ತಿನ ಬ್ಲಾಗ್ ನಾನ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ಇವತ್ತು ನಮ್ಮ ಅಕ್ಕ ನನ್ನ ಚಾನಲ್ ಅಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಏನಾದ್ರು ಒಂದು ಸರ್ಪ್ರೈಸ್ ಇಟ್ಟಿರ್ತಾರೆ ಗೈಸ್. ನೋಡೋಣ ಏನ್ ಸರ್ಪ್ರೈಸ್. ನಮಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇಡ್ತಾ ಇದ್ದಾರೆ. ಏನ್ ಸರ್ಪ್ರೈಸ್ ಇಡ್ಬೋದು ನಮಗೆ ಗೊತ್ತಿಲ್ಲ. ನಿನ್ ಚಾನಲ್ ಅಲ್ಲೇ ಬಂದು ನಾನು ನಿನ್ಗೆ 2 ಚೀಟಿ ಇದೆ. ಸರ್ಪ್ರೈಸ್ ನಿನ್ ಸರ್ಪ್ರೈಸ್ ನ ನೀನೇ ಸೆಲೆಕ್ಟ್ ಮಾಡ್ಕೊ. ನನಗ್ ಗೊತ್ತಿಲ್ಲ ಇದ್ರಲ್ಲಿ ಏನೈತೆ ಅಂತ. ನಮ್ಮ ಮನೇಲಿ ಮಂಗ ಮಾಡ್ತಾ ಇದ್ದಾರೆ ಇವರು. ಈ 2 ಚೀಟಿನಲ್ಲಿ ನಾನು ಬರ್ದಿದ್ದೀನಿ. ಯಾವ್ಯಾವ ಚೀಟಿಲಿ ಏನೇನಿದೆ ಅಂತ ನನಗ್ ಗೊತ್ತಿಲ್ಲ. ಈಗ ಕೇಶುನೇ ಸೆಲೆಕ್ಟ್ ಮಾಡ್ತಾನೆ ಏನ್ ಸರ್ಪ್ರೈಸ್ ಅಂತ. ಸೆಲೆಕ್ಟ್ ಮಾಡು ಒಂದು. ಇದ್ಯಾಕೋ ಸ್ಕ್ಯಾಮ್ ಅನ್ನಿಸ್ತಲ್ವಾ? ಸ್ಕ್ಯಾಮ್ ಅಲ್ಲ, ಇದು ಬರ್ತ್ಡೇ ಸರ್ಪ್ರೈಸ್. ಯಾವ್ದೋ ಒಂದು ಚೀಟಿ. ನೀವು ಇದೇ ತರ ನಿಮ್ ಮನೇಲಿ ಯಾರ್ದಾದ್ರು ಬರ್ತ್ಡೇ ಇದ್ರೆ ಈ ತರ ಟ್ರೈ ಮಾಡಿ. ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಅವ್ರ ಬರ್ತ್ಡೇನ ಅವರೇ ಸರ್ಪ್ರೈಸ್ ನ ಅವರೇ ಸೆಲೆಕ್ಟ್ ಮಾಡೋ ತರ. ಓಕೆ ಸರ್, ಸಜೆಸ್ಟ್ ಮಾಡ್ತಾ ಇದ್ದಾರೆ. ಕೊಡು, ಓಪನ್ ಮಾಡೋಣ. ಏನಿರ್ಬೋದು ಗಾಯ್ಸ್ ಇವತ್ತಿನ ಸರ್ಪ್ರೈಸ್ ಏನ್ ಕೊಡ್ತಾರೆ ನಮ್ಮ ಚಾನಲ್ ಅಲ್ಲಿ? ಕೇಕ್ ಕಟ್ಟಿಂಗ್. ಕಾಣಿಸ್ತಾ ಇಲ್ಲ ಅದು. ಕೇಕ್ ಕಟ್ಟಿಂಗ್ ಅಂತ ಬಂದಿದೆ. ಬನ್ನಿ ಮಾಡ್ಕೊಂಡ್ ಬರೋಣ ಕೇಕ್ ನ. ನೋಡಿ ಗಾಯ್ಸ್, ಕೇಕ್ ಕಟ್ಟಿಂಗ್. ಇವತ್ತು ನನ್ನ ಸರ್ಪ್ರೈಸ್ ಅಲ್ಲಿ ಕೇಕ್ ಕಟ್ಟಿಂಗ್ ಅಂತ ಚೀಟಿ ಹಾಕಿದ್ದಾರೆ. ಇನ್ನೊಂದ್ ಚೀಟಿನಲ್ಲಿ ಮನೆಯಲ್ಲೇ ಸ್ವೀಟ್ಸ್ ಮಾಡೋದು ಅಂತ ಬರ್ದಿದ್ದೆ. ಸೊ ನಾನು 2 ಮಾಡ್ತೀನಿ. ಇದೇ ಸರ್ಪ್ರೈಸ್. ಒಂದ್ ಚೀಟಿ ಆದ್ರೂ ಮಾಡ್ಬೇಕು ತಾನೇ, 2 ಯಾರು ಮಾಡ್ತಾರೆ? ಒಂದೇ ಸರ್ಪ್ರೈಸ್ ಆದ್ರೂ ಒಂದೇ ಮಾಡ್ಬೇಕು. ಒಂದೇ ಚೀಟಿಯಾಗಿ ಇಟ್ಕೊಂಡು 2 ಚೀಟಿ ಯೂಸ್ ಮಾಡೋದು. ಒಂದೇ ಕೇಕ್ ಕಟಿಂಗ್ ಅಂದ್ರೆ ಕೇಕ್ ಕಟಿಂಗ್ ನಡೆಯುತ್ತೆ ಇವಾಗ. ಇಲ್ಲ, ನಾವು 2 ಮಾಡ್ತೀವಿ ಗೈಸ್. ಇಷ್ಟ ಗೈಸ್, ಅವರ ಸಂಪ್ರೀತಿ ಅಷ್ಟೇ. ಓಕೆ, ನನ್ನ ಸರ್ಪ್ರೈಸ್ ಏನು ಎಲ್ಲಾನು ಕೂಡ ನಾನು ನಿಮಗೆ ಆಮೇಲೆ ನಮ್ಮ ಅಕ್ಕ ವಿಡಿಯೋ ಮಾಡ್ತಾರೆ. ಓಕೆನಾ? ಕಂಪ್ಲೀಟ್ ವಿಡಿಯೋ, ಫುಲ್ ವಿಡಿಯೋ ನೋಡಿ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅಮ್ಮು ಬರ್ತಿದಾನೆ, ನೀವು ಬರ್ತ್ಡೇ ವಿಶಸ್ ಕೂಡ ನೀವು ಸಲ್ಲಿಸಬಹುದು. ಸ್ವಲ್ಪ ಹಂಗೆ ಸೆಲ್ಫಿ ಕ್ಯಾಮೆರಾ ಆನ್ ಮಾಡು. ಇದೇ ಒಂದು ಡೈಲಿ ಬ್ಲಾಗ್ ಮಾಡೋದಕ್ಕೆ ನಾನು ಇನ್ನ ಹೆಚ್ಚು ಟ್ರೈ ಮಾಡ್ತೀನಿ. ಓಕೆನಾ? ನಮ್ಮ ಅಮ್ಮನು ಬಂದಿದ್ದಾನೆ ನೋಡಿ. ಡೈಲಿ ಬ್ಲಾಗ್ ಮಾಡ್ತೀನಿ. ಓಕೆನಾ? ಇನ್ಮೇಲಾದ್ರೂ ಡೈಲಿ ಬ್ಲಾಗ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಕಾಯ್ತಾ ಇರಿ. ಓಕೆನಾ? ನಮ್ಮ ಮುದ್ದು ಕೋಳಿ ಅಮೋಘ್ ಅಂತ ಇವನ ಹೆಸರು. ಇವನು ಕೂಡ ಬರ್ತ್ಡೇನ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾನೆ ಅಲ್ಲ ಅಮ್ಮ? ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಜಾಣ ಅಮ್ಮು. ಹಾಯ್ ಹೇಳು. ಹಾಯ್. ಬನ್ನಿ, ಹಂಗೆ ನಮ್ಮಮ್ಮ ವಿಶ್ ಮಾಡ್ತಾರೆ ಕೇಶುಗೆ. ಮಾತಾಡ್ಸ್ಕೊಂಬರೋಣ. ಅಮ್ಮ ಬಾ, ಬೇಗ ಬರ್ಬೇಕು. ಏನಮ್ಮ? ಕರಿ ಅಮ್ಮನ್ನ. ಕೇಶುಗೆ ವಿಶ್ ಮಾಡು, ಬರ್ತ್ಡೇ ಇದೆಯಲ್ಲ. ಗಾಯ್ಸ್, ಅವನಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಅದೇ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ನಾವು
ಕೇಕ್ನ ಆರ್ಡರ್ ಮಾಡೋಣ. ಆರ್ಡರ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್. ನೋಡಿ, ಅವನಿಗೆ ಇದೇ ಸರ್ಪ್ರೈಸ್ ಆಗಿ ನಾನು ಆರ್ಡರ್ ಮಾಡಿರೋಂಥ ಕೇಕ್. ಇನ್ನೊಂದು ಹಾಫ್ ಅನ್ ಅವರಲ್ಲಿ ಬರುತ್ತೆ. ಅದು ಬಂದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್. ನೋಡಿ, ಈ ರೀತಿ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಡೆಕೋರೇಷನ್ ಅಂದರೆ ಇದು ಡೆಕೋರೇಷನ್ ಥರ, ಬಟ್ ಡೆಕೋರೇಷನ್ ಅಲ್ಲ. ಯಾಕೆಂದರೆ ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀನಿ ನಾನು. ಸಿಂಪಲ್ ಆ್ಯಂಡ್ ಕ್ಯೂಟ್ ಡೆಕೋರೇಷನ್ ಇದಷ್ಟೇ. ಸದ್ಯಕ್ಕೆ ಇಷ್ಟೇ ಮಾಡೋಕ್ಕಾಗಿದ್ದು ಇವಾಗ. ಸೊ ಅದಕ್ಕೆ ಇದ್ದಿದ್ರಲ್ಲೇ ಏನೋ ಮ್ಯಾನೇಜ್ ಮಾಡಿದ್ದೀನಿ. ನೋಡೋಣ ಬನ್ನಿ, ಅದು ಅವನಿಗೆ ಇಷ್ಟ ಆಗ್ತಾ ಇಲ್ಲ. ಕೇಕ್ ಇನ್ನೂ ಬಂದಿಲ್ಲ, ಈಗ ಬರುತ್ತೆ. ಬಂದ ತಕ್ಷಣ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್. ಕೇಕ್ ಇನ್ನೇನು ಬಂದ್ಬಿಡುತ್ತೆ ಈಗ. ಅವ್ರು ಕಾಲ್ ಮಾಡಿದ ತಕ್ಷಣ ಹೋಗಿ ಅವನ್ನೇ ಕಳಿಸ್ತೀನಿ ತರಕ್ಕೆ. ಅದೇ ಸರ್ಪ್ರೈಸ್. ಈಗ ಅವನೇ ತಗೊಂಡ್ಬರ್ತಾ ಇದ್ದಾನೆ. ಹೆಂಗಿತ್ತು ಸರ್ಪ್ರೈಸ್? ಇಲ್ಲಿ ನೋಡು ವಿಡಿಯೋಗೆ, ಆಮೇಲೆ ನೋಡು ಒಂದು ಕೇಕ್. ಇದು ಕೇಕ್. ಓಪನ್ ಮಾಡು ಕೇಕು ಹೇಗಿದೆ ಅಂತ ನೋಡೋಣ. ನಿಧಾನಕ್ಕೆ ಓಪನ್ ಮಾಡು. ಚೆನ್ನಾಗಿದೆಯಾ? ನೋಡಿ, ಇವನು ನಮ್ಮಮ್ಮು. ಇವನು ಕೂಡ ಬಂದಿದ್ದಾನೆ. ಇಲ್ಲೋಡಮ್ಮು, ಇಲ್ಲೋಡ. ಇವತ್ತು ನಮ್ಮ ಅಕ್ಕ ನನಗೋಸ್ಕರ ಒಂದು ಕೇಕ್ ಅನ್ನ ಆರ್ಡರ್ ಮಾಡಿ ತರಿಸ್ಬಿದ್ದಾರೆ. ಹೇಗಿದೆ ಕೇಕು? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಅನ್ನ ಚೆನ್ನಾಗಿ ಪ್ಲಾನ್ ಮಾಡಿ ಇವತ್ತು ನನ್ನ ಬರ್ತ್ಡೇ ಈ ತರ ಒಂದು ಡಿಫ್ರೆಂಟ್ ಕೇಕ್ ನ ತರಿಸಿದ್ದಾರೆ. ಓಕೆನಾ, ಬನ್ನಿ ಕೇಕ್ ನ ಕಟ್ ಮಾಡೋಣ. ಇವತ್ತು ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ನಮ್ಮ ಅಕ್ಕನೇ ನನ್ನ ಬ್ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಬಗ್ಗೆ ಒಂದು ಸಣ್ಣದಾಗಿ ಅದೇನೋ ಬರ್ತ್ಡೇ ಸರ್ಪ್ರೈಸ್ ವಿಡಿಯೋಗಳನ್ನ ಮಾಡಿದ್ದಾರೆ. ಸರ್ಪ್ರೈಸ್ ಸಣ್ಣದಾಗಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಓಕೆನಾ, ನನಗೆ ತುಂಬಾ ಇಷ್ಟ ಆಯ್ತು ನಮ್ಮ ಅಕ್ಕ ನನಗೋಸ್ಕರ ಸರ್ಪ್ರೈಸ್ ಮಾಡಿದ್ದು. ಓಕೆನಾ, ಕೇಕ್ ಕಟ್ಟಿಂಗ್ ಅನ್ನೋ ಚೀಟಿ ಇತ್ತಲ್ಲ, ಅದನ್ನ ಪ್ರ್ಯಾಂಕ್ ಅನ್ಕೊಂಡಿದ್ದೆ. ಅದು ಇವಾಗ ನಿಜವಾಗ್ಲೂ ಕೇಕ್ ಕಟ್ ಮಾಡಿಸಿ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಓಕೆನಾ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ, ಕಮೆಂಟಲ್ಲಿ ಯಾರ್ಯಾರು ಬರ್ತ್ಡೇ ವಿಶೇಷ ಹಾಕಿದ್ದೀರೋ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.